press the bell icon on the YouTube app and never miss another update. Hello children, welcome to the EVX class. So dear children, today I am going to start your 24th unit, that is Journey of the Cloud. So I think you know the meaning of journey. ನಿಮಗೆಲ್ಲರಿಗೂ ಕೂಡ ಜರ್ನಿ ಮೀನಿಂಗ್ ಗೊತ್ತಿದೆ, ಪ್ರಯಾಣ ಅಲ್ವಾ. ಸೊ ಕ್ಲೌಡ್ ಅಂದ್ರೂ ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಕ್ಲೌಡ್ಸನ್ನು ನೋಡಿದ್ದೀರಾ ಅಲ್ವಾ. ಎಸ್, ಸೊ ದಿ ಲೆಸನ್ ಈಸ್ ಅಬೌಟ್ ಜರ್ನಿ ಆಫ್ ದಿ ಕ್ಲೌಡ್. ಸೊ ಒಂದು ಕ್ಲೌಡು ಜರ್ನಿ ಮಾಡ್ತಿದೆ, ಪ್ರಯಾಣ ಮಾಡ್ತಿದೆ. ಓಕೆ, ಸೊ ಆ ಕ್ಲೌಡು ಯಾವ್ಯಾವ ಪ್ಲೇಸಸ್ಸಿಗೆ ವಿಸಿಟ್ ಮಾಡುತ್ತೆ, ಯಾವ್ಯಾವ ಪ್ಲೇಸಿಗೆ ಜರ್ನಿ ಮಾಡ್ಕೊಳ್ತಾ ಹೋಗುತ್ತೆ ಅಂತ ಹೇಳಿ ಈ ಒಂದು ಲೆಸನಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಸೊ ಒಂದು ಕ್ಲೌಡು ಬೇರೆ ಬೇರೆ ಪ್ಲೇಸಸ್ಸನ್ನು ಜರ್ನಿ ಮಾಡ್ಕೊಳ್ತಾ ಹೋಗ್ತಾ ಇರೋದು, ಮತ್ತು ಆ ಪ್ಲೇಸ್ ಹೇಗಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಿದೆ. ಓಕೆ, ಸೊ ದ ಲೆಸನ್ ಇಸ್ ವೆರಿ ಇಂಟ್ರೆಸ್ಟಿಂಗ್. Okay, let's see the lesson now. It is about journey of the cloud. So ಒಂದು ಕ್ಲೌಡ್ ಅದು ಜರ್ನಿ ಮಾಡ್ತಿದೆ, ಪ್ರಯಾಣ ಮಾಡ್ತಿದೆ. ಈಗ ನೀವು ಜರ್ನಿ ಮಾಡಬೇಕಾದ್ರೆ ಬೇರೆ ಬೇರೆ ಪ್ಲೇಸಸ್ಸನ್ನು ವಿಸಿಟ್ ಮಾಡ್ತೀರಾ ಅಲ್ವಾ. ಎಸ್, ಸೊ ಅದೇ ಥರ ಆ ಒಂದು ಕ್ಲೌಡ್ ಯಾವ್ಯಾವ ಪ್ಲೇಸಸ್ಸಿಗೆ ಜರ್ನಿ ಮಾಡ್ಕೊಳ್ತಾ ಮೂವ್ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ಲೆಸನಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಓಕೆ, ಶಾಲ್ ವಿ ಸ್ಟಾರ್ಟ್ ದಿ ಯೂನಿಟ್ ನಾವು? ಎಸ್, ಲೆಟ್ ಸ್ಟಾರ್ಟ್ ದಿ ಯೂನಿಟ್ ನಾವು. Come to the page number 210. So it is about cloud and it's about his journey. So ಆ ಕ್ಲೌಡಿನ ಬಗ್ಗೆ, ಆ ಕ್ಲೌಡ್ ಎಲ್ಲೆಲ್ಲಿ ಜರ್ನಿ ಮಾಡ್ತಿದೆ ಅಂತ ಹೇಳಿದೆ. ಸೊ ಆ ಕ್ಲೌಡ್ ಈಗ ಹೇಳ್ತಾ ಇರೋದು ಅದು ಎಲ್ಲೆಲ್ಲಿ ಜರ್ನಿ ಮಾಡ್ಕೊಳ್ತಾ ಹೋಗ್ತಾ ಇದೆ ಅಂತ. ಸೊ ಕ್ಲೌಡ್ ಗೊತ್ತಲ್ಲ, ಸ್ಕೈಯಲ್ಲಿ ಸೇಲ್ ಆಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಸೊ ಆ ಕ್ಲೌಡ್ ಏನು ಹೇಳ್ತಾ ಇದೆ ನೋಡಿ. Hi child, it is telling to you, hi child, I am a cloud. ಸೊ ಆ ಕ್ಲೌಡ್ ಹೇಳ್ತಾ ಇದೆ, hi child, I am a cloud. I am far above this earth. It is very beautiful to see the earth from this height. ಸೊ ಆ ಕ್ಲೌಡ್ ಏನು ಹೇಳ್ತಾ ಇದೆ ನಿಮಗೆ, ಅದು ಕ್ಲೌಡ್ ಅಂತೆ, ಅದು ಸ್ವಲ್ಪ ಎತ್ತರದಲ್ಲಿದೆ. ಫಾರ್ ಎಬೋವ್ ಫ್ರಮ್ ದ ಅರ್ತ್, ಅದು ಅರ್ತಿಂದ ಸ್ವಲ್ಪ ಎತ್ತರದಲ್ಲಿದೆ. ಸೊ ಅದು ಹೇಳ್ತಾ ಇದೆ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟು ಲುಕ್ ಅರ್ತ್ ಫ್ರಮ್ ದ ಫಾರ್ ಎಬೋವ್. ಸೊ ಅದು ಎತ್ತರದಿಂದ, ಓಕೆ, ಹೈಟ್ ಆಗಿರುವಂತಹ ಎತ್ತರದಿಂದ ಕೆಳಗಡೆ ಅರ್ತಿಗೆ ನೋಡೋದು ತುಂಬ ಬ್ಯೂಟಿಫುಲ್ ಇದೆ ಅಂತ ಹೇಳಿ ಕ್ಲೌಡ್ ಹೇಳ್ತಾ ಇರೋದು. ಓಕೆ, ಸೊ ಅದು ಸ್ಕೈಯಲ್ಲಿ ಅದು ಸೇಲ್ ಆಗ್ತಾ ಇದೆ, ಮೂವ್ ಆಗ್ತಾ ಇದೆ, ಮತ್ತು ಅದು ಹೇಳ್ತಾ ಇದೆ ಅರ್ತಿಗೆ ನಾನು ತುಂಬ ಮೀನ್ಸ್ ಎತ್ತರದಲ್ಲಿ ಅರ್ಥ ತುಂಬ ಬ್ಯೂಟಿಫುಲ್ ಆಗಿ ಅನಿಸುತ್ತೆ ಅಂತಂದು ಹೇಳ್ತಾ ಇದೆ. ಓಕೆ, ಸೊ ಅದು ಕೆಳಗಡೆ ನೋಡಿದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದರೆ, ಸೊ ಅದು ಮೇಲ್ಗಡೆ ಜರ್ನಿ ಮಾಡ್ತಾ ಇದೆ. ಅದು ಯಾವ ಪ್ಲೇಸಿಗೆ ಹೋಗುತ್ತೆ ನೋಡಿ. ಫಸ್ಟ್ ಹೇ ಸೀ ಶೋರ್. ಸೊ ಫಸ್ಟ್ ಜರ್ನಿ ಮಾಡ್ತಾ ಮಾಡ್ತಾ ಫಸ್ಟ್ ಅದು ಎಲ್ಲಿ ಹೋಗುತ್ತೆ ಅಂತ ಹೇಳಿದರೆ ಸೀ ಶೋರ್ ಹತ್ರ ಹೋಗುತ್ತೆ. ಓಕೆ, ಸೀ ಶೋರ್ ಅಂತ ಹೇಳಿದ್ರೆ ಸಮುದ್ರ ತೀರ. ಓಕೆ, ಸಮುದ್ರ ತೀರ ನೋಡಿದ್ದೀರಾ ನೀವು, ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಲ್ವಾ, ಇಸೆಂಟ್. ಸೊ ಅಲ್ಲಿ ಎಂಜಾಯ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ನೋಡೋದಕ್ಕೂ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಓಕೆ, ಸೊ ಸಮುದ್ರ ತೀರ ಅದು ಹೋಗುತ್ತೆ, ಸೀ ಶೋರ್. ಹೌ ಕೂಲ್ ಇಟ್ ಈಸ್. ಸೊ ಕ್ಲೌಡು ಅದು ಮೇಲ್ಗಡೆ ಐತಲ್ಲ, ಮೂವ್ ಆಗ್ತಾ ಹೋಗ್ತಾ ಸಮುದ್ರ ತೀರ ಜರ್ನಿ ಮಾಡ್ತಾ ಮಾಡ್ತಾ ಸಮುದ್ರ ತೀರ ಹತ್ರ ನಿಂತ್ಕೊಂಡ್ಬಿಟ್ಟು ನೋಡ್ಕೊಳ್ತಾ ಹೇಳ್ತಾ ಇರೋದು, ಓ ಸೀ ಶೋರ್, ಓ ಸಮುದ್ರ ತೀರ ಹತ್ರ ಬಂದಿದ್ದೀನಿ ನಾನು ಜರ್ನಿ ಮಾಡ್ತಾ ಮಾಡ್ತಾ. ಹೌ ಕೂಲ್ ಇಟ್ ಈಸ್, ಅದು ಎಷ್ಟು ಕೂಲ್ ಆಗಿದೆ ಸೀ ಶೋರ್ ಅಂತ ಹೇಳ್ತಾ ಇರೋದು. ರಾ ಆಫ್ ಕೊಕೊನಟ್ ಪಾಮ್ಸ್. ಸೊ ಸಮುದ್ರ ತೀರ ಇದೆಯಲ್ಲ, ತುಂಬ ರಾ ಆಫ್ ಕೊಕೊನಟ್ ಪ್ಲಾಂಟ್ಸ್ ಮೀನ್ಸ್ ಕೊಕೊನಟ್ ಟ್ರೀಸಿಂದು ಲೈನ್ಸ್ಗಳಿದ್ದಾವೆ. ನೋಡಿದ್ರೆ ನೀವು ಸಮುದ್ರ ತೀರ ಕೊಕೊನಟ್ ಟ್ರೀಸ್ಗಳು ತುಂಬ ಇರ್ತವೆ ಅಲ್ವಾ. ಸೊ ಅದು ಸಮುದ್ರ ತೀರ ಕೊಕೊನಟ್ ಟ್ರೀಸನ್ನು ಲೈನ್ಸ್ ಇದ್ದಾವೆ ಅಂತ ಹೇಳ್ತಾ ಇರೋದು. ದ ವೇವ್ಸ್ ಸ್ಟ್ರೈಕಿಂಗ್ ದ ಶೋರ್ ಕ್ರಿಯೇಟ್ ಫೋಮ್. ಸೊ ಸಮುದ್ರ ತೀರ ಅಬ್ಸರ್ವ್ ಮಾಡಿದ್ದೀರಾ, ಎಷ್ಟು ಕೂಲ್ ಇರುತ್ತೆ, ಕೊಕೊನಟ್ ಟ್ರೀಸ್ಗಳು ಇರ್ತವೆ ಲೈನ್ಸಲ್ಲಿ ಅಲ್ವಾ. ಮತ್ತು ಸಮುದ್ರ ತೀರ ನಾವು ಏನು ನೋಡ್ತೀವಿ, ವೇವ್ಸ್ಗಳು, ಅಲೆಗಳು ಅಲ್ವಾ. ಸಮುದ್ರ ತೀರಗಳು ಅಲೆಗಳು ಐತಲ್ಲ, ಹೇಗೆ ಅದು ಬರುತ್ತೆ ಅಂತ ಹೇಳಿದರೆ ವೇವ್ಸ್ಗಳು ಬಂದುಬಿಟ್ಟು ದಡಕ್ಕೈತಲ್ಲ, ಅದು ಜೋರಾಗಿ ವೇವ್ಸ್ಗಳು ಬಂದು ಹೊಡೆದಾಗ, ಓಕೆ ಅರ್ಥ ಆಗ್ತಿದೆಯಾ, ವೇವ್ಸ್ಗಳು ಜೋರಾಗಿ ಮೂವ್ ಆಗಿ ಸಮುದ್ರ ತೀರ ಬಂದದ್ದು ಹೊಡೆದಾಗ ಅಲ್ಲದು ಏನು ಬರುತ್ತೆ, ಬುರುಗು ಬರುತ್ತೆ ಅಲ್ವಾ, ನೊರೆ ಬರುತ್ತೆ ಅಲ್ವಾ, ಅದು ಎಷ್ಟು ಬ್ಯೂಟಿಫುಲ್ ಆಗಿ ಅನಿಸುತ್ತೆ ಅಲ್ವಾ, ಇಸ್ಂಟ್. ಸೊ ಹೇಳ್ತಾ ಇರೋದು ನೋಡಿ, ದ ವೇವ್ ಸ್ಟ್ರೈಕಿಂಗ್ ಶೋರ್ ಕ್ರಿಯೇಟ್ ಫಾರ್ಮ್, ಬುರುಗು ಕ್ರಿಯೇಟ್ ಮಾಡುತ್ತೆ. ಫ್ಲೋಟಿಂಗ್ ಆನ್ ದ ವಿಂಡ್. ಸೊ ಅದು ನೋಡಿಬಿಟ್ಟು ವಿಂಡ್ ಬ್ಲೋ ಆದಾಗ ಆ ಕ್ಲೌಡ್ ಇದೆಯಲ್ಲ, ಅದು ಇದೆಲ್ಲ ಫ್ಲೋಟ್ ಆಗ್ತಾ ಮುಂದಕ್ಕೆ ಬೇರೆ ಪ್ಲೇಸಿಗೆ ಜರ್ನಿ ಮಾಡ್ಕೊಳ್ತಾ ಹೋಗ್ತಾ ಇರೋದು. ಸೊ ಫಸ್ಟ್ ಪ್ಲೇಸ್ ಅದು ಸೀ ಶೋರ್ ಹತ್ರ ಹೋಗುತ್ತೆ, ಸಮುದ್ರ ತೀರದ ಹತ್ರ ಅದು ಕೊಕೊನಟ್ ಟ್ರೀಸನ್ನು ನೋಡುತ್ತೆ, ಕೂಲಾಗಿದೆ ಅಂತ ನೋಡುತ್ತೆ. ವೇವ್ಸ್ಗಳು ಐತಲ್ಲ
ಸ್ಟ್ರೈಕಿಂಗ್ ಮೀ, ವೇವ್ಸ್ಗಳು ಫಾಸ್ಟಾಗಿ ಬಂದುಬಿಟ್ಟು ದಡಕದು ಹೊಡಿತಾ ಇರೋದು, ವೇವ್ಸ್ಗಳು ಹೊಡೆದಾಗ ಬುರುಗು ಕ್ರಿಯೇಟ್ ಆಗುತ್ತೆ. ಹೌ ಲುಕ್ಸ್ ಬ್ಯೂಟಿಫುಲ್ ಇಟ್ ಈಸ್ ಅಂತ ಹೇಳಿ ಆ ಒಂದು ಕ್ಲೌಡು ಆ ಒಂದು ಸೀಶೋರಿಗೆ ನೋಡ್ಕೊಳ್ತಾ ಹೇಳ್ತಾ ಇರೋದು. ನೆಕ್ಸ್ಟ್ ಏನಾಗುತ್ತೆ, ವಿಂಡ್ ಬ್ಲೋ ಆದಾಗ ಕ್ಲೌಡ್ ಇದೆ ಅಲ್ಲ, ಅದು ನೆಕ್ಸ್ಟ್ ಮೂವ್ ಆಗ್ತಾ ಜರ್ನಿ ಮಾಡ್ಕೊತ ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಹೋಗ್ತಾ ಇರೋದು. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್. ಅದು ನೆಕ್ಸ್ಟ್ ಏನಾಗುತ್ತೆ, ಐ ಹ್ಯಾವ್ ರೈಸನ್ ಅಪ್ ಎ ಲಿಟಲ್ ಹೈ, ಅದು ಮತ್ತೆ ಸ್ವಲ್ಪ ಮೂವ್ ಆಗ್ತಾ ಬೇರೆ ಪ್ಲೇಸಿಗೆ ಜರ್ನಿ ಮಾಡ್ತಾ ಹೋಗ್ತಾ ಇರೋದು. ಸೊ ಈಗ ಕ್ಲೌಡು ಯಾವ ಪ್ಲೇಸಿಗೆ ಹೋಗ್ತಿದೆ ನೋಡಿ, ಹೇ ವೇರ್ ಐ ಹ್ಯಾವ್ ಕಮ್ ಟು, ಓ ಹೌ ಹಾಟ್ ಇಟ್ ಈಸ್. ಸೊ ಅದು ಜರ್ನಿ ಮಾಡ್ತಾ ಸೀಕ್ಷರಿಂದ ಆಯ್ತಲ್ಲ, ಗಾಳಿ ವಿಂಡ್ ಬ್ಲೋ ಆಗಿ ಕ್ಲೌಡ್ ಐತಲ್ಲ ಜರ್ನಿ ಮಾಡ್ತಾ ಒಂದು ಹಾಟ್ ಇರುವಂತಹ ಪ್ಲೇಸಿಗೆ ರೀಚ್ ಆಗಿದೆ. ಓಕೆ, ಸೊ ಒಂದು ಹಾಟ್ ಇರುವಂತಹ ಪ್ಲೇಸಿಗೆ ರೀಚ್ ಆಗಿಬಿಟ್ಟು ಏನು ಹೇಳ್ತಾ ಇದೆ, ವೇರ್ ಐ ಹ್ಯಾವ್ ಕಮ್ ಟು, ನಾನು ಇದು ಯಾವ ಪ್ಲೇಸಿಗೆ ಬಂದುಬಿಟ್ಟಿದ್ದೀನಿ, ಎಷ್ಟು ಹಾಟ್ ಇದೆ ಅಲ್ಲ ಇದು ಪ್ಲೇಸು ಅಂತ ಹೇಳ್ತಾ ಇರೋದು. ದೇರ್ ಆರ್ ಹೀಪ್ಸ್ ಆಫ್ ಸ್ಯಾಂಡ್ ಎವ್ರಿವೇರ್. ಸೊ ಅದು ಹಾಟ್ ಪ್ಲೇಸ್ ಹೇಗಿತ್ತು ಅಂತ ಹೇಳಿದರೆ, ಅಲ್ಲಿ ಮತ್ತೇನಿತ್ತು ಅಂತ ಹೇಳಿದರೆ, ತುಂಬ ಹಾಟ್ ಪ್ಲೇಸಿಗೆ ಬಂದಿದೆ, ನಾನು ಎಲ್ಲಿ ಬಂದಿದ್ದೀನಿ, ಇದು ಎಂಥ ಒಂದು ಪ್ಲೇಸು, ಇಲ್ಲಿ ತುಂಬ ಹೀಪ್ಸ್ ಆಫ್ ಸ್ಯಾಂಡ್ ಇದೆ, ಮೀನ್ಸ್ ಸ್ಯಾಂಡಿಂದು ರಾಶಿಗಳು. ಸ್ಯಾಂಡ್ ಅಂದರೆ ಗೊತ್ತಾ ನಿಮಗೆ, ಡೆಸರ್ಟ್ ಏರಿಯಾದಲ್ಲಿ ನೋಡ್ತೀವಿ ನಾವು ಅಲ್ವಾ. ಸೊ ಎಷ್ಟೆಲ್ಲ ರಾಶಿಗಳಷ್ಟು ಸ್ಯಾಂಡ್ ಇದೆ ಅಲ್ಲ ಇಲ್ಲಿ ಅಂತ ಹೇಳ್ತಾ ಇರೋದು. ಸೊ ನಾವೆಲ್ಲಿ ನೋಡ್ತೀವಿ ಸ್ಯಾಂಡನ್ನು, ಡೆಸರ್ಟ್ ಏರಿಯಾದಲ್ಲೇ ನೋಡ್ತೀವಿ ಅಲ್ವಾ. ಎಸ್, so heaps of sand are everywhere, strong wind is blowing, no trees are seen, child, now I am in a desert. So ಆ ಒಂದು ಕ್ಲೌಡ್ ಜರ್ನಿ ಮಾಡ್ತಾ ಸೆಕೆಂಡ್ ಪ್ಲೇಸಿಗೆ, ಅದು ನೆಕ್ಸ್ಟ್ ಡೆಸರ್ಟಿಗೆ ಬಂದಿದೆ. ಓಕೆ, ಸೊ ಡೆಸರ್ಟ್ ಇಟ್ ಈಸ್ ವೆರಿ ಹಾಟ್ ಪ್ಲೇಸ್. ಓಕೆ, ದೇರ್ ಆರ್ ನೋ ಟ್ರೀಸ್. ಓಕೆ, ಅಲ್ಲಿ ಯಾವ ಟ್ರೀಸ್ ಕೂಡ ಇರೋದಿಲ್ಲ, ತುಂಬ ರಾಶಿಗಳಷ್ಟು ಸ್ಯಾಂಡ್ ಸೇರ್ಕೊಂಡಿರುತ್ತೆ. ಓಕೆ, ಸ್ಯಾಂಡಿ ಏರಿಯಾ ಅದು. ಓಕೆ, ನಾವು ಯಾವ ಟ್ರೀನೂ ಕೂಡ ಇರೋದಿಲ್ಲ, ವಿಂಡ್ ಫುಲ್ ಫಾಸ್ಟಾಗಿ ಬ್ಲೋ ಆಗುತ್ತೆ ಅಲ್ಲಿ ಡೆಸರ್ಟ್ ಏರಿಯಾದಲ್ಲಿ. ಓಕೆ, ಸೊ ಅಂಥ ಒಂದು ಹಾಟ್ ಪ್ಲೇಸ್ ಯಾವುದದು, ಡೆಸರ್ಟ್ ಏರಿಯಾ. ಸೊ ಈಗ ಕ್ಲೌಡು ಡೆಸರ್ಟ್ ಏರಿಯಾಗೆ ಜರ್ನಿ ಮಾಡ್ಕೊಳ್ತಾ ಬಂದಿರೋದು ಹೇಳ್ತಾ ಇದೆ. ಅದು ತುಂಬ ಹಾಟ್ ಇದೆ, ಟ್ರೀಸ್ ಇಲ್ಲ, ತುಂಬ ವಿಂಡು ಬ್ಲೋ ಆಗ್ತಿದೆ, ಫಾಸ್ಟಾಗಿ ವಿಂಡ್ ಬ್ಲೋ ಆಗ್ತಿದೆ, ತುಂಬ ರಾಶಿಗಳಷ್ಟು ಸ್ಯಾಂಡ್ ಇದೆ ಅಲ್ಲಿ ಅಂತ ಹೇಳಿ ಕ್ಲೌಡ್ ಡೆಸರ್ಟ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ವಾಟ್ ಬೈ ಫ್ಲೋಟಿಂಗ್. ಸೊ ಅದು ಫ್ಲೋಟಿಂಗ್, ಅದು ನೆಕ್ಸ್ಟ್ ಐತಲ್ಲ ಸೇಲ್ ಆಗ್ತಾ ಫ್ಲೋಟಿಂಗ್ ಆಗ್ತಾ ಇರ್ತಲ್ಲ, ಅದು ಮುಂದಕ್ಕೆ ಬರ್ತಾ ಇರೋದು. ಓಕೆ, ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಮೂವ್ ಆಗ್ತಿದೆ. ಬೈ ಫ್ಲೋಟಿಂಗ್ ಐ ಹ್ಯಾವ್ ರೈಸನ್ ಅಪ್, ಅದು ಮತ್ತೆ ಸ್ವಲ್ಪ ಎತ್ತರದಲ್ಲಿ ಹೋಗ್ಬಿಟ್ಟು ಸೇಲ್ ಆಗ್ತಾ ಇರೋದು. ಓಕೆ, ಫ್ಲೋಟ್ ಆಗ್ತಾ ಇರೋದು. ಓ ಹೌ ಬ್ರಾಡ್ ಆ್ಯಂಡ್ ಫ್ಲಾಟ್ ಇಟ್ ಈಸ್. It is very fertile as flowing river, bring fertile soil with them. This is a plain, it is a very green, it is very suitable for agriculture. Oh, wind is blowing fast. ಸೊ ಜರ್ನಿ ಚೆನ್ನಾಗಿದೆ ಅಲ್ವಾ ಡೆಸರ್ಟ್ ಇಂದು. ನೆಕ್ಸ್ಟ್ ಅದು ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ, ಅದು ಪ್ಲೇನ್ಗೆ ಬಂದಿದೆ. ಓಕೆನಾ, ಪ್ಲೇನಿಗೆ ಬಂದಿದೆ. ಸೊ ಪ್ಲೇನ್ಸ್ ಅಂದರೆ ಏನು, ಫ್ಲ್ಯಾಟ್ ಲ್ಯಾಂಡ್. ಓಕೆ, ಪ್ಲೇನ್ಸ್ ಅಂತ ಹೇಳಿದರೆ ಅದು ಫ್ಲ್ಯಾಟ್ ಲ್ಯಾಂಡ್. ಅದು ಈಗ ಡೆಸರ್ಟಲ್ಲಿ ನಾವು ರಾಶಿಗಳಷ್ಟು ನೋಡ್ತೀವಿ ಅಲ್ವಾ, ಅದು ಫ್ಲ್ಯಾಟ್ ಲ್ಯಾಂಡ್ ಅಲ್ಲ, ಅದು ಹೀಪ್ಸ್ ಇರುತ್ತೆ, ರಾಶಿಗಳು ಇರುತ್ತೆ. ಬಟ್ ಈಗ ಅದು ಎಲ್ಲಿ ಬಂದಿದೆ ಅಂತ ಹೇಳಿದರೆ ಪ್ಲೇನ್ಸಿಗೆ ಬಂದಿದೆ. ಓಕೆ, ಫ್ಲ್ಯಾಟ್ ಲ್ಯಾಂಡ್ ಅಂತ ಹೇಳಿ ಕರೀತಾರೆ. ಓಕೆ, ದ ಫ್ಲ್ಯಾಟ್ ಲ್ಯಾಂಡ್, ಆ ಪ್ಲೇನ್ಸ್ ಹೇಗಿದೆ ಅಂತ ಹೇಳಿದರೆ, ಸಿ ಹೌ ಬ್ರಾಡ್ ಆ್ಯಂಡ್ ಫ್ಲ್ಯಾಟ್ ಇಟ್ ಈಸ್. ಅದು ತುಂಬ ಜಾಸ್ತಿ ಅಗಲ ಇರುತ್ತೆ, ತುಂಬ ಬ್ರಾಡ್ ಇರುತ್ತೆ ಏರಿಯಾ, ಮತ್ತು ಅದು ಕಂಪ್ಲೀಟ್ ಫ್ಲ್ಯಾಟ್ ಇರುತ್ತೆ. ಅಲ್ಲಿ ಯಾವ ಹಿಲ್ ಸ್ಟೇಷನ್ ಕೂಡ ಕಾಣಿಸೋದಿಲ್ಲ, ಕಂಪ್ಲೀಟ್ ಫ್ಲ್ಯಾಟ್ ಲ್ಯಾಂಡ್ ಇರುತ್ತೆ. ಓಕೆ, ಅದು ತುಂಬ ಅಗಲ ಇರುತ್ತೆ, ಅದು ಲ್ಯಾಂಡು ಬ್ರಾಡ್ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ತುಂಬ ರಿವರ್ಸ್ಗಳು ಫ್ಲೋ ಆಗ್ತಾ ಇರುತ್ತೆ. ಇಟ್ ಇಸ್ ವೆರಿ ಫರ್ಟೈಲ್ ಆಸ್ ರಿವರ್ಸ್ ಆರ್ ಫ್ಲೋಯಿಂಗ್. ಸೊ ಅಲ್ಲಿ ತುಂಬ ರಿವರ್ಸ್ಗಳು ಫ್ಲೋ ಆಗ್ತಾ ಇರುತ್ತೆ, ತುಂಬ ನದಿಗಳು ಹರಿತಾ ಇರುತ್ತೆ. ಓಕೆ, ಆ ನದಿಗಳಿಂದ ಆಯ್ತಲ್ಲ ಅಲ್ಲಿ ಸಾಯಿಲ್ ಇದೆಯಲ್ಲ, ಮಣ್ಣಿದೆಯಲ್ಲ ಸಾಯಿಲು, ಅದು ತುಂಬ ಫರ್ಟೈಲ್ ಆಗಿರುತ್ತೆ. ಈಗ ರಿವರ್ ಫ್ಲೋ ಆಗಬೇಕಾದ್ರೆ ತನ್ನ ಜೊತೆ ಸ್ಯಾಂಡು ಮತ್ತು ಇದೆಲ್ಲ ಮಡ್ಡು ಇದೆಲ್ಲ ತೊಗೊಂಬರುತ್ತೆ. ಈಗ ನಾವು ಹರಿತಾ ಇರುವಂತಹ ನದಿಯಲ್ಲಿ ನೋಡಿದ್ರೆ ಅದರಲ್ಲಿ ಏನಿರುತ್ತೆ, ಸ್ವಲ್ಪ ಕೆಸರಿರುತ್ತೆ, ಮಡ್ಡಿರುತ್ತೆ ಅಲ್ವಾ, ಮಣ್ಣಿರುತ್ತೆ, ಜಿಗಿಟ್ಟಿರುತ್ತೆ. ಸೊ ಇಂಥವೆಲ್ಲದು ಕೂಡ ರಿವರ್ ಫ್ಲೋ ಆಗಬೇಕಾದ್ರೆ ತೊಗೊಂಬರುತ್ತೆ. ಸೊ ಆ ಪ್ಲೇನಿನ್ ರೀಜಿಯನ್, ಆ ಒಂದು ಫ್ಲ್ಯಾಟ್ ಲ್ಯಾಂಡ್ ಇದೆಯಲ್ಲ, ಅದು ತುಂಬ ಫರ್ಟೈಲ್ ಇರುತ್ತೆ, ಫಲವತ್ತಾಗಿರುತ್ತೆ. ಓಕೆ, ಸೊ ಅಂಥ ಒಂದು ಫ್ಲ್ಯಾಟ್ ಲ್ಯಾಂಡಲ್ಲಿ ತುಂಬ ಜಾಸ್ತಿ ಅಗ್ರಿಕಲ್ಚರಿಗೆ ಒಳ್ಳೆಯದಾಗಿರುತ್ತೆ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸಿ, ಇಟ್ಸ್ ವೆರಿ ಫರ್ಟೈಲ್ ಆಸ್ ರಿವರ್ಸ್ ಆರ್ ಫ್ಲೋಯಿಂಗ್. ತುಂಬ ನದಿಗಳು ಹರಿತಾ ಇರುತ್ತೆ, ಅದಕ್ಕೋಸ್ಕರನೇ ಆ ಒಂದು ಪ್ಲೇನ್ಸ್, ಈ ಒಂದು ಪ್ಲೇನ್ಸಿಂದು
ಜಾಗ ಇದೆಯಲ್ಲ ಅದು ತುಂಬ ಜಾಸ್ತಿ ಫರ್ಟೈಲ್ ಫಲವತ್ತಾಗಿರುತ್ತೆ. ಯಾವುದಕ್ಕೆ ಒಳ್ಳೆಯದು ಅಂತ ಹೇಳಿದರೆ ಅದು ಅಗ್ರಿಕಲ್ಚರ್ಗೆ ತುಂಬ ಒಳ್ಳೆಯದು. ಓಕೆ, ಆ್ಯಂಡ್ ನೆಕ್ಸ್ಟ್ ದಿಸ್ ಇಸ್ ಎ ಪ್ಲೇನ್, ಅದು ಒಂದು ಪ್ಲೇನ್, ಅದು ಇಟ್ ಈಸ್ ಅ ವೆರಿ ಗ್ರೀನ್. ಸೊ ಅಲ್ಲಿ ತುಂಬ ಜಾಸ್ತಿ ಟ್ರೀಸ್ ಇರ್ತವೆ. ಓಕೆ, ತುಂಬ ಗ್ರೀನ್ರಿ ಇರುತ್ತೆ. ಓಕೆ, ಆ್ಯಂಡ್ ಇಟ್ ಈಸ್ ವೆರಿ ಸೂಟೇಬಲ್ ಫಾರ್ ಅಗ್ರಿಕಲ್ಚರ್. ಸೊ ಪ್ಲೇನ್ಸಿಂದು ಪ್ಲೇಸ್ ಇದೆಯಲ್ಲ ಅದು ಅಗ್ರಿಕಲ್ಚರಿಗೆ ತುಂಬ ಬೆಸ್ಟ್ ಪ್ಲೇಸ್. ಓಕೆ, ವಿಂಡ್ ಈಸ್ ಬ್ಲೋಯಿಂಗ್ ಫಾಸ್ಟ್, ಅದು ಕ್ಲೌಡು ಪ್ಲೇನ್ಸನ್ನು ನೋಡ್ಕೊಳ್ತಾ ಎಕ್ಸ್ಪ್ಲೇನ್ ಮಾಡಿ ವಿಂಡ್ ಬ್ಲೋ ಆಗುತ್ತೆ, ಅದು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ನೋಡಿ, ಅದು ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ ಡೆಸರ್ಟ್. ನೀವು ಡೆಸರ್ಟಿಂಗ್ ಪಿಕ್ಚರ್ ನೋಡ್ಬೋದು. ಸ್ಯಾಂಡಿ ಏರಿಯಾ, ಹೀಪ್ಸ್ ಆಫ್ ಸ್ಯಾಂಡ್ ಇದೆ, ರಾಶಿ ರಾಶಿಗಳಷ್ಟು ಸ್ಯಾಂಡ್ ಇದೆ ಅಲ್ವಾ. ನೆಕ್ಸ್ಟ್ ಕೆಳಗಡೆ ನೋಡಿ, ಪೇಜ್ ನಂಬರ್ 211 ಕೆಳಗಡೆ ಏನಿದೆ, ಪ್ಲೇನ್ಸ್ ಇದೆ, ಫ್ಲಾಟ್ ಲ್ಯಾಂಡ್ ಇದೆ, ರಿವರ್ಸ್ಗಳು ಫ್ಲೋ ಆಗ್ತಿದ್ದಾವೆ ಅಲ್ವಾ, ರಿವರ್ ಹರಿತಾ ಇದೆ. ಸೊ ಅಂಥ ಒಂದು ನೆಲ ತುಂಬ ಫರ್ಟೈಲ್ ಫಲವತ್ತಾದಂತಹ ನೆಲ, ಅದು ಅಗ್ರಿಕಲ್ಚರಿಗೆ ತುಂಬ ಯೂಸ್ಫುಲ್. ಅಲ್ಲಿ ತುಂಬ ಟ್ರೀಸ್ ಇರ್ತವೆ ಮತ್ತು ಅದೆಲ್ಲ ಅಲ್ಲಿ ತುಂಬ ಗ್ರೀನ್ ಪ್ಲೇಸ್, ಅದು ವೆರಿ ಸೂಟೇಬಲ್ ಫಾರ್ ಅಗ್ರಿಕಲ್ಚರ್. ಅಂಡರ್ಸ್ಟುಡ್? ಆ್ಯಂಡ್ ನೆಕ್ಸ್ಟ್ ಈಗ ನೋಡೋಣ ಕ್ಲೌಡಿನ ಜರ್ನಿ ಎಲ್ಲಿ ಹೋಗುತ್ತೆ ಅಂತ. ಲೆಟ್ಸ್ ಸಿ ಹಿಯರ್. ಸೊ ಕ್ಲೌಡ್ ಫ್ಲೋಟ್ ಆಗ್ತಾ ಆಗ್ತಾ ಐ ಆಮ್ ಫ್ಲೋಟಿಂಗ್ ಹೈಯರ್ ಆ್ಯಂಡ್ ಹೈಯರ್, ಅದು ಇನ್ನೂ ಜಾಸ್ತಿ ಎತ್ತರದಲ್ಲಿ ಫ್ಲೋಟ್ ಆಗ್ತಿದೆ. ಓಕೆ, ಮೂವ್ ಆಗ್ತಿದೆ ಮೇಲ್ಗಡೆ ಇನ್ನೂ ಜಾಸ್ತಿ. ದಿ ಪ್ಲೇಸ್ ವೇರ್ ಐ ಆಮ್ ನಾವ್ ಇಸ್ ಕಾಲ್ಡ್ ಎ ಪ್ಲಾಟ್ಯೂ. ಸೊ ನೆಕ್ಸ್ಟ್ ಅದು ಪ್ಲಾಟ್ಯೂಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಜರ್ನಿ ಮಾಡ್ತಾ ಮಾಡ್ತಾ ಅದು ಪ್ಲಾಟ್ಯೂಗೆ ಹೋಗುತ್ತೆ. So see here, I am floating higher and higher. The place where I am now is a plateau. This region is broad and even. It is a little bit above the sea level. So plateau. So plateau ಅದು ಎಂಥ ಲ್ಯಾಂಡ್, ಎಂಥ ಏರಿಯಾ ಅಂತ ಹೇಳಿದರೆ, ಇಟ್ ಈಸ್ ಲಿಟಲ್ ಬಿಟ್ ಹೈ, ವೆರಿ ಬ್ರಾಡ್. ಓಕೆ, ವೆರಿ ಬ್ರಾಡ್, ತುಂಬ ಜಾಸ್ತಿ ಅಗಲ ಇರುತ್ತೆ. ಓಕೆ, ಪ್ಲಾಟ್ಯೂ ಯಾವ ಶೇಪಲ್ಲಿ ಇರುತ್ತೆ ಅಂತ ಹೇಳಿದರೆ ಅದು ಸ್ವಲ್ಪ ಎತ್ತರದಲ್ಲಿರುತ್ತೆ. ಓಕೆ, ಸಿ ಲೆವೆಲ್ಗೆ ಸಮುದ್ರ ಕಂಪೇರ್ ಮಾಡಿ ನೋಡಿದರೆ ಓಕೆ ಅದು ಸ್ವಲ್ಪ ಎತ್ತರದಲ್ಲಿರುತ್ತೆ ಮತ್ತು ತುಂಬ ಬ್ರಾಡ್ ಇರುತ್ತೆ, ತುಂಬ ಅಗಲ ಇರುತ್ತೆ, ತುಂಬ ದೊಡ್ಡದ ಏರಿಯಾ ಇರುತ್ತೆ. ಓಕೆ, ಸೊ ಅಂಥ ಒಂದು ಪ್ಲಾಟ್ಯೂಗೆ ನಾವು ಟೇಬಲ್ ಲ್ಯಾಂಡ್ ಅಂತ ಹೇಳಿ ಕೂಡ ಕರಿತೀವಿ. ನೋಡಿ, ಅದು ಸ್ವಲ್ಪ ಟೇಬಲಿನ ಥರನೇ ಇದೆ ಅಲ್ವಾ, ಸ್ವಲ್ಪ ಎತ್ತರದಲ್ಲಿದೆ ಮತ್ತು ಫ್ಲಾಟ್ ಇದೆ. ಸೊ ಅದಕ್ಕೆ ಟೇಬಲ್ ಲ್ಯಾಂಡ್ ಅಂತಲೂ ಕೂಡ ಕರೀತಾರೆ, ಪ್ಲಾಟ್ಯೂ ಅಂತ ಹೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್? ಇಟ್ ಈಸ್ ಲಿಟಲ್ ಎಬವ್ ಆ್ಯಂಡ್ ಇಟ್ ಈಸ್ ವೆರಿ ಬ್ರಾಡ್, ತುಂಬ ಅಗಲ ಇರುತ್ತೆ, ಸ್ವಲ್ಪ ಎತ್ತರದಲ್ಲಿರುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಪ್ಲಾಟ್ಯೂ. ಸೊ ಈಗ ಕ್ಲೌಡು ಪ್ಲಾಟ್ಯೂ ಜರ್ನಿ ಮಾಡ್ತಾ ಮಾಡ್ತಾ ಪ್ಲಾಟ್ಯೂ ಹತ್ರ ಬಂದಿದೆ. ಸೊ ಅದು ಹೇಳ್ತಾ ಇರೋದು, ನಾವು ಐ ಆಮ್ ಇನ್ ಪ್ಲಾಟ್ಯೂ. ಓಕೆ, ನಾನು ಪ್ಲಾಟ್ಯೂ ಏರಿಯಾದಲ್ಲಿದ್ದೀನಿ. ದಿಸ್ ಈಸ್ ಎ ಬ್ರಾಡ್, ಅದು ಸ್ವಲ್ಪ ತುಂಬ ಅಗಲ ಇದೆ, ಸ್ವಲ್ಪ ಎತ್ತರದಲ್ಲಿದೆ. ಓಕೆ, ಲಿಟಲ್ ಬಿಟ್ ಅಬವ್ ಫ್ರಮ್ ದ ಸಿ ಲೆವೆಲ್, ದಟ್ ಈಸ್ ಕಾಲ್ಡ್ ಪ್ಲಾಟ್ಯೂ. ಅಂಡರ್ಸ್ಟುಡ್? ಸೊ ನೋಡಿ, ಅದ್ರ ಜರ್ನಿ ಮಾಡ್ತಾ ಮಾಡ್ತಾ ನಿಮಗೆಲ್ಲ ಪ್ಲೇಸಸ್ ಅದು ಎಕ್ಸ್ಪ್ಲೈನ್ ಮಾಡ್ತಾ ಇದೆ, ಆ ಪ್ಲೇಸಲ್ಲಿ ಏನು ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ಓಕೆ, ಅಂಡರ್ಸ್ಟುಡ್? ನೆಕ್ಸ್ಟ್ ಈಗ ಅದೇ ಕ್ಲೌಡು ಮೂವ್ ಆಗ್ತಾ 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 ಯಾವ ಪ್ಲೇಸಿಗೆ ಬಂದಿದೆ ನೋಡ್ರಿ. ಓ, ಐ ಹ್ಯಾವ್ ರೈಸನ್ ಅಪ್ ವೆರಿ ಹೈ. ಸೊ ಅದು ಇನ್ನೂ ಜಾಸ್ತಿ. ಓಕೆ, ಆ ಕ್ಲೌಡ್ ಇದೆಯಲ್ಲ, ಮೂವ್ ಆಗ್ತಾ 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 ಫ್ಲೋಟ್ ಆಗ್ತಾ ಆಗ್ತಾ ತೇಲಾಡ್ಕೊಂತ ಗಾಳಿಯಲ್ಲಿ ಅದು ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ ಇನ್ನೂ ಎತ್ತರದಲ್ಲಿ, ಇನ್ನೂ ಜಾಸ್ತಿ ಎತ್ತರದಲ್ಲಿ ಫ್ಲೋಟ್ ಆಗಿಬಿಟ್ಟು ತೇಲ್ಕೊಳ್ತಾ ಬಂದು ಏನು ನೋಡ್ತಾ ಇದೆ ಅಂತ ಹೇಳಿದರೆ, ಸಿ ದ ಮೌಂಟೇನ್ ರೇಂಜ್. ಇಟ್ಸ್ ನಿಯರ್ಲಿ 600 meters high. Child, see the river flowing down the hill. Look down. The river flowing joins a valley. How small it looks. So, dear children, next place is hills. So, next ಅದೈತಲ್ಲ, ಹಿಲ್ಸ್ ಹತ್ರ ಬರುತ್ತೆ. ಬೆಟ್ಟಗಳು ಗೊತ್ತಲ್ವಾ, ಹಿಲ್ ಸ್ಟೇಷನ್ಸ್ ವಿಸಿಟ್ ಮಾಡಿದ್ದೀರಲ್ವ ನೀವು, ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಇರುತ್ತಲ್ವಾ ಅದು. ಸೊ ಆ ಒಂದು ಕ್ಲೌಡು ಫ್ಲೋಟ್ ಆಗ್ತಾ ಆಗ್ತಾ ತೇಲ್ಕೊಂತ ಇನ್ನೂ ಎತ್ತರದಲ್ಲಿ ಹೋಗ್ಬಿಟ್ಟು ಹಿಲ್ಸ್ ಹತ್ರ ಬಂದಿದೆ. ಓಕೆನಾ? ಸೊ ಹಿಲ್ಸ್ ಅದು ಎಷ್ಟು ಎತ್ತರದಲ್ಲಿರುತ್ತೆ ಅಂತ ಹೇಳಿದರೆ ಮೋರ್ ದೆನ್ 600 meters ಅದು ಹೈಟಲ್ಲಿರುತ್ತೆ. ಓಕೆ, ಮೋರ್ ದೆನ್ 600 meters ಹೈಸಲ್ಲಿ ಇರುತ್ತೆ. ಸೊ ಈಗ ಕ್ಲೌಡಿನ್ ಜರ್ನಿ ಎಲ್ಲಿಗೆ ರೀಚ್ ಆಗಿದೆ,
ಹಿಲ್ಸ್ ಅಂತ ಬಂದು ರೀಚ್ ಆಗಿದೆ. ಸೊ ಆ ಹಿಲ್ಸಿಂದು ಏನು ಸ್ಪೆಷಾಲಿಟಿ, ಅದು ಹೇಗಿರುತ್ತೆ ಅಂತ ಹೇಳಿದರೆ, ಅದು ಐತಲ್ಲ ಸಿ ಲೆವೆಲಿಂದ, ಸಮುದ್ರ ತೀರದಿಂದ ಓಕೆ 600 ಮೀಟರ್ಸ್ ಅಷ್ಟು ಇನ್ನೂ ಜಾಸ್ತಿ ಎತ್ತರದಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಅಂತ ಅದಕ್ಕೆ ನಾವು ಹಿಲ್ಸ್ ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟುಡ್? ಸೊ ನೋಡಿ ಅದು ಏನಿದೆ ಮತ್ತು ಹಿಲ್ಸಲ್ಲಿ ಅಂತ ಹೇಳಿದರೆ, ನಿಯರ್ಲಿ 600 ಮೀಟರ್ ಹೈ, ಚೈಲ್ಡ್ ಸಿ ದ ರಿವರ್ ಫ್ಲೋಯಿಂಗ್ ಡೌನ್ ದ ಹಿಲ್ಸ್. ಸೊ ನಾವು ಹಿಲ್ ಸ್ಟೇಷನ್ಸಲ್ಲಿ ರಿವರ್ಸ್ಗಳ ಫ್ಲೋ ಆಗೋದನ್ನು ನೋಡ್ತೀವಿ. ಸೊ ಅಲ್ಲಿ ಕೆಲವೊಂದು ರಿವರ್ಸ್ಗಳು ಫ್ಲೋ ಆಗಿಬಿಟ್ಟು ಓಕೆ, ಕೆಲವೊಂದು ರಿವರ್ಸ್ಗಳು ಫ್ಲೋ ಆಗಿಬಿಟ್ಟು ಅದು ವ್ಯಾಲೀಸಲ್ಲಿ ಜಾಯಿನ್ ಆಗುತ್ತೆ. ಓಕೆ, ಸೊ ಅದು ನೆಕ್ಸ್ಟು ಎಲ್ಲಿ ಸೇರುತ್ತೆ, ಅದು ರಿವರ್ಸ್ಗಳು ಎಲ್ಲವೂ ಕೂಡ. ಸೊ ಇಟ್ ಈಸ್ ಹಿಲ್ಸ್ ಅಲ್ವಾ, 600 ಮೀಟರ್ ಹೈಟಲ್ಲಿ ಇರುತ್ತಲ್ವಾ. ಸೊ ಅದು 600 ಮೀಟರ್ ಹೈಟಲ್ಲಿ ಇರುತ್ತೆ, ಮತ್ತು ತುಂಬ ಗ್ರೀನ್ರಿ ಇರುತ್ತೆ, ಕವರ್ಡ್ ವಿತ್ ಟ್ರೀಸ್ಗಳು ತುಂಬ ಇರ್ತವೆ. ಮತ್ತು ಅಲ್ಲಿ ನಾವು ತುಂಬ ವಾಟರ್ಫಾಲನ್ನು ನೋಡ್ತೀವಿ, ತುಂಬ ಜಾಸ್ತಿ ವಾಟರ್ಫಾಲ್ ಆಗುತ್ತೆ. ಸೊ ಆ ವಾಟರ್ಫಾಲಿಂದ ಭಾಳಷ್ಟು ರಿವರ್ಸ್ಗಳು ಫ್ಲೋ ಆಗ್ತವೆ. ಓಕೆ, ತುಂಬ ವಾಟರ್ಫಾಲ್ ಆಗಿಬಿಟ್ಟು ತುಂಬ ರಿವರ್ಸ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಆ ರಿವರ್ಸ್ಗಳು ಐತಲ್ಲ ಏನಾಗುತ್ತೆ, ಅದು ಐತಲ್ಲ ಕೆಳಗಡೆ ಫ್ಲೋ ಆಗಿಬಿಟ್ಟು ಅದು ರಿವರ್ ವ್ಯಾಲಿಯಲ್ಲಿ ಹೋಗಿಬಿಟ್ಟು ಸೇರುತ್ತೆ. ಸೊ ವ್ಯಾಲಿಯಲ್ಲಿ ಹೋಗಿ ಅದು ಸೇರುತ್ತೆ. ವ್ಯಾಲಿ ಅಂದರೆ ಏನು? ಸೊ ವ್ಯಾಲಿ ಅಂದರೆ ಲೆಟ್ಸ್ ಸಿ ರೀಡ್ ನಾವು ಏನಾಗುತ್ತೆ ನೋಡಿ ನೆಕ್ಸ್ಟು. ಸೊ ಅದು ಕ್ಲೌಡಿಂದ, ಅಷ್ಟು ಹೈಟಿಂದ ಕ್ಲೌಡ್ ನೋಡ್ತಾ ಇದೆಯಲ್ಲ, ಅದು ತುಂಬ ಸ್ಮಾಲ್ ಥರ ಅನಿಸ್ತಾ ಇದೆ. ಅದು ನೋಡಿದರೆ 600 ಮೀಟರ್ ಹೈಟಲ್ಲಿದೆ. ಓಕೆ, ತುಂಬ ಎತ್ತರದಲ್ಲಿದೆ. ಬಟ್ ಕ್ಲೌಡಿಂದ, ಅಷ್ಟು ಮೇಲ್ಗಡೆಯಿಂದ ಅದು ತುಂಬ ಚಿಕ್ಕದಾಗಿ ಅನಿಸ್ತಾ ಇದೆ ಕ್ಲೌಡಿಗೆ. ಓಕೆ, ಸೊ ಈಗ ನೆಕ್ಸ್ಟ್ ಅದು ನಾನು ಏನು ಹೇಳಿದೆ, ರಿವರ್ಸ್ಗಳೆಲ್ಲವೂ ಕೂಡ ಆಯ್ತಲ್ಲ ವ್ಯಾಲಿಯಲ್ಲಿ ಸೇರುತ್ತೆ. ವ್ಯಾಲಿ ನೋಡಿ ಏನು ಅದು ಅಂತ ಹೇಳಿದರೆ, ದ ನ್ಯಾರೋ ರೀಜಿಯನ್ ಬಿಟ್ವೀನ್ 2 hills ಇಸ್ ದ ವ್ಯಾಲಿ. ಸಮ್ಟೈಮ್ಸ್ ವಿ ಕ್ಯಾನ್ ಸಿ ದ ರಿವರ್ ಫ್ಲೋಯಿಂಗ್ ಹಿಯರ್. ಸೊ ಸಿ ಹಿಯರ್, ಆಸ್ ಇಟ್ ಟೋಲ್ಡ್ ಯು, ತುಂಬ ರಿವರ್ಸ್ಗಳು ಫ್ಲೋ ಆಗ್ತವಲ್ವಾ. ಸೊ ಆ ರಿವರ್ಸ್ಗಳಿಂದ ಕೆಲವೊಂದು ವಾಟರ್ಫಾಲ್ಸ್ ಕೂಡ ಆಗ್ತವೆ. ಎಸ್, ಕೆಲವೊಂದು ವಾಟರ್ಫಾಲ್ಸ್ ಕೂಡ ಇರ್ತವೆ. ಮತ್ತು ಕೆಲವೊಂದು ರಿವರ್ಸ್ಗಳು ಹರಿತಾ ಅದು ಏನಾಗುತ್ತೆ, ಅದು ವ್ಯಾಲಿಯಲ್ಲಿ ಸೇರುತ್ತೆ. ವ್ಯಾಲಿ ಅಂದರೆ ಏನು? ವ್ಯಾಲಿ ಅಂದರೆ ಅದು ಒಂದು ಸ್ಮಾಲ್, ಒಂದು ಫುಲ್ ನ್ಯಾರೋ ಇರುವಂತಹ, ನ್ಯಾರೋ ಓಕೆ, ತುಂಬ ಅಗಲ ಅಲ್ಲ, ಸ್ವಲ್ಪ ಕಡಿಮೆ ಪ್ಲೇಸ್, ಅದು ಜಾಸ್ತಿ ಪ್ಲೇಸ್ ಇರೋದಿಲ್ಲ, ಸ್ವಲ್ಪ ಕಡಿಮೆ ಅಗಲ ಇರುತ್ತೆ. ಓಕೆ, ಸೊ ಅಂಥ ಒಂದು ಪ್ಲೇಸ್, 2 ಮೌಂಟೇನ್ಸ್ ಮಧ್ಯದಿಂದ ರಿವರ್ಗಳು ಐತಲ್ಲ ಹರಿತಾ ಹೋಗುತ್ತೆ. ಅದಕ್ಕೆ ವ್ಯಾಲಿ ಅಂತ ಹೇಳಿ ಕರೀತಾರೆ. ಓಕೆ, ಯೂಶಲಿ ಅದು ವಿ ಶೇಪಲ್ಲಿ ಕಾಣ್ತೀವಿ ನೋಡ್ರಿ, ಇಲ್ಲಿ ವಿ ಶೇಪಲ್ಲಿ ಕಾಣ್ತಾ ಇದ್ದೀವಿ, ಇಲ್ಲಾಂದರೆ ಅದು ಯು ಶೇಪಲ್ಲೂ ಕೂಡ ಕಾಣಿಸುತ್ತೆ. ಅರ್ಥ ಆಗ್ತಿದೆಯಲ್ಲ? ವ್ಯಾಲಿ ಅಂದರೆ ಏನು? 2 ಹಿಲ್ಸಿನ ಮಧ್ಯ ಪ್ಲೇಸಲ್ಲಿ ನದಿಗಳು ಹರಿತಾ ಹೋಗುತ್ತೆ, ಅದಕ್ಕೆ ತಲ ವ್ಯಾಲಿ ಅಂತ ಹೇಳಿ ಕರಿತೀವಿ. ಓಕೆ, ಅದು ಯೂಶಲಿ ವಿ ಶೇಪಲ್ಲಿ ಇರುತ್ತೆ, ಇಲ್ಲ ಯು ಶೇಪಲ್ಲಿ ನಾವು ನೋಡ್ತೀವಿ. ಅಂಡರ್ಸ್ಟುಡ್? ವೆರಿ ಬ್ಯೂಟಿಫುಲ್ ಸೀನ್. ಅರ್ಥ ಆಗ್ತಿದೆಯಾ ವ್ಯಾಲಿ ಏನು ಅಂತ ಹೇಳಿದರೆ? 2 ಬೆಟ್ಟಗಳ ಮಧ್ಯದಿಂದ ನದಿ ಹರಿಯೋದಕ್ಕೆ ನಾವು ವ್ಯಾಲಿ ಅಂತ ಹೇಳ್ತೀವಿ. ಸೊ ಹಿಲ್ಸ್ ಮೇಲೆಗಳಿಂದ ರಿವರ್ಸ್ಗಳು ಇದಾವಲ್ಲ, ನದಿಗಳು, ಬೆಟ್ಟದ ಮೇಲೆ ನದಿಗಳು ಹರಿತಾ ಇರ್ತಾವಲ್ಲ, ಅದು ಎಲ್ಲಿ ಹೋಗಿ ಸೇರುತ್ತೆ? ವ್ಯಾಲಿಯಲ್ಲಿ ಹೋಗಿ ಸೇರುತ್ತೆ. ಓಕೆ, ವ್ಯಾಲಿ ಅಂದರೆ 2 ಬೆಟ್ಟಗಳ ಮಧ್ಯದಿಂದ ನದಿ ಹರಿಯೋದು, ಅದಕ್ಕೆ ವ್ಯಾಲಿ ಅಂತ ಕರಿತೀವಿ. ವ್ಯಾಲಿ ಯೂಶಲಿ ವಿ ಶೇಪಲ್ಲಿ ಇರುತ್ತೆ, ಇಲ್ಲ ಯು ಶೇಪಲ್ಲಿ ಇರುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟು ಯು ಕ್ಯಾನ್ ಸಿ ದ ಫೋಟೋ ಪಿಕ್ಚರ್ ಆಫ್ ದಟ್ 212 ಅಲ್ಲಿ ವ್ಯಾಲಿ ಪಿಕ್ಚರ್ ಇದೆ, ಮೌಂಟೇನ್ ಹಿಲ್ಸ್ ಪಿಕ್ಚರ್ ಇದೆ, ನೆಕ್ಸ್ಟ್ ಪ್ಲಾಟ್ಯೂ ಪಿಕ್ಚರನ್ನು ತೋರಿಸಿದ್ದಾರೆ. ಯು ಕ್ಯಾನ್ see that photos. Come to the next now. Turn the page. Yes, ಈಗ ಆ ಕ್ಲೌಡು ಫ್ಲೋಟ್ ಆಗ್ತಾ ಹಿಲ್ಸ್ ನೋಡಾಯಿತು. ಈಗ ನೆಕ್ಸ್ಟ್ ಅದು ಮೂವ್ ಆಗ್ತಾ ಫ್ಲೋಟ್ ಆಗ್ತಾ ಎಲ್ಲ ಹೋಗ್ತಾ ಇದೆ ಅಂತ ಹೇಳಿದರೆ, ಓಹ್ ಹಿಯರ್ ಇಸ್ ಅ ವಾಟರ್ಫಾಲ್. ಸೊ ನೆಕ್ಸ್ಟ್ ಅದು ವಾಟರ್ಫಾಲಿಗೆ ರೀಚ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಪ್ಲೇಸ್ ವಾಟರ್ಫಾಲ್. ಸೊ ವಾಟರ್ಫಾಲ್ ಗೊತ್ತಾ ನಿಮಗೆ? ಜಲಪಾತ ಅಂತ ಹೇಳಿ ನಾವು ಕರಿತೀವಿ ಕನ್ನಡದಲ್ಲಿ ಅಲ್ವಾ. ಸೊ ಅದು ವಾಟರ್ಫಾಲ್. ಹ್ಯಾವ್ ಯು ಸೀನ್? ತುಂಬ ಫೇಮಸ್ ಆಗಿರುವಂತಹ ವಾಟರ್ಫಾಲ್ ಇದೆ ಕರ್ನಾಟಕದಲ್ಲಿ, ಜೋಗ್ ಫಾಲ್ಸ್. ನೋಡಿದಿರಲ್ವಾ? ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಿ, ಈಗ ಆ ಕ್ಲೌಡು ಮೂವ್ ಆಗ್ತಾ ಹಿಲ್ಸಿಂದ ವಾಟರ್ಫಾಲಿಗೆ ಬಂದಿದೆ. ಓಕೆ, a waterfall forms when a water falls from the top of the hill to great depth. Oh, look here, what a beautiful scene. Tell me the name of waterfalls that you know. So ಕೆಲವೊಂದು ವಾಟರ್ಫಾಲ್ಸ್
ಇಸ್ ದೇರ್ ಇನ್ ದ ಕರ್ನಾಟಕದಲ್ಲಿ ಕೆಲವೊಂದು ವಾಟರ್ಫಾಲ್ಸ್ಗಳು ಇದ್ದಾವೆ. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್, ತುಂಬ ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ಅದು ಅಲ್ವಾ. ಸೊ ವಾಟರ್ಫಾಲ್ ಅಂದರೆ ಏನು, ಹೈಟ್ ಆಗಿರುವಂತಹ ಪ್ಲೇಸಲ್ಲಿ, ಓಕೆ, ಹೈಟ್ ಆಗಿರುವಂತಹ ಪ್ಲೇಸಲ್ಲಿ ನದಿ ಹರ್ಕೊಂತ ಬಂದು ನೀರು ಸುರಿಯುತ್ತಲ್ಲ ಅದೇ ವಾಟರ್ಫಾಲ್ ಅಲ್ವಾ. ಇಸ್ಂಟ್ ವಾಟರ್ಫಾಲ್ ಅಂದರೆ ಏನು, ಹೈಟ್ ಆಗಿರುವಂತಹ ಸ್ಪೆಷಲಿ ಹಿಲ್ಸಿಂದ ಪ್ಲಾಟ್ಯೂಸಿಂದ, ಓಕೆ, ಅಲ್ಲಿಂದ ನದಿ ಹರಿದು ಬಂದಾಗ ಅಲ್ಲಿ ಎಂಡ್ ಆಗುತ್ತಲ್ಲ ಎಡ್ಜು, ಅವಾಗ ಅದು ನೀರು ಕೆಳಗಡೆ ಬೀಳುತ್ತೆ, ಫಾಲ್ ಆಗುತ್ತೆ, ಅದಕ್ಕೆ ಅದು ವಾಟರ್ ಫಾಲ್ ಅಂತ ಹೇಳಿ ಕರೀತಾರೆ. ಓಕೆ, ಇಟ್ ಲುಕ್ಸ್ ಬ್ಯೂಟಿಫುಲ್ ಆ್ಯಂಡ್ ದೇರ್ ಆರ್ ಸೋ ಮೆನಿ ವಾಟರ್ ಫಾಲ್ಸ್ ಇನ್ ಕರ್ನಾಟಕ. ಅಂಡರ್ಸ್ಟುಡ್. ನೆಕ್ಸ್ಟ್ ಅದು ವಾಟರ್ಫಾಲಿಗೆ ನೀವು ನೋಡ್ಬೋದು ಪಿಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ತುಂಬ ನೀರು ಕೆಳಗಡೆ ಧುಮುಕಿ ಬೀಳುತ್ತಲ್ಲ ಅದಕ್ಕೆ ವಾಟರ್ಫಾಲ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಅದು ತುಂಬ ಕೆಳಗಡೆ ಬೀಳುತ್ತದು, ತುಂಬ ಹೈಟಲ್ಲಿ ಇರುತ್ತಲ್ವ, ಮೋರ್ ದೆನ್ 600 ಮೀಟರ್ ಹೈಟಲ್ಲಿ ಇರುತ್ತೆ. ಅಷ್ಟು ಮೇಲಿಂದ ಕೆಳಗಡೆ ಬಿದ್ದಾಗ ಅದು ವಾಟರ್ಫಾಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ನಾವು. ಓಹ್, how strong is the wind and now rising up again from hills, valley and waterfalls. Alas, the blow of the wind is increasing. So ನೆಕ್ಸ್ಟ್ ಅದು ಹಿಲ್ಸಿಂದ ವಿಂಡ್ ಬ್ಲೋ ಆಗಿ ವಾಟರ್ಫಾಲಿಗೆ ಬಂದಿದೆ. ವಾಟರ್ಫಾಲಲ್ಲಿ ಅದು ನೋಡ್ಕೊಂಡಾದ್ಮೇಲೆ, ಅದು ವಾಟರ್ಫಾಲಿಗೆ ನೋಡಿದಾದ್ಮೇಲೆ ವಿಂಡ್ ತುಂಬ ಫಾಸ್ಟಾಗಿ ಬ್ಲೋ ಆಗುತ್ತೆ. ಓಕೆ, ಗಾಳಿ ತುಂಬ ಜಾಸ್ತಿಯಾಗಿ ಬ್ಲೋ ಆದಮೇಲೆ ಏನಾಗುತ್ತೆ, ಅದು ಐತಲ್ಲ ಇನ್ನೂ ಜಾಸ್ತಿ ಹೈಟಲ್ಲಿ, ಹಿಲ್ಸ್ಗಿನ್ನ ಹೈಟಲ್ಲಿ ಇತ್ತದು ಅಲ್ವಾ, ಬೆಟ್ಟಕ್ಕಿಂತ ಮೇಲೆ ಹೈಟ್ ಇತ್ತು ಕ್ಲೌಡು, ಬಟ್ ಅದು ಇನ್ನೂ ಜಾಸ್ತಿ ಐತಲ್ಲ ಫ್ಲೋಟ್ ಆಗಿ ತುಂಬ ಎತ್ತರದಲ್ಲಿ ಹೋಗುತ್ತೆ. ಓಕೆ, ಸೊ ಎತ್ತರದಲ್ಲಿ ಹೋದಾಗ ವಿಂಡ್ ಇನ್ನೂ ಫಾಸ್ಟ್ ಬ್ಲೋ ಆಗಿ ಅದು ತುಂಬ ಎತ್ತರದಲ್ಲಿ ಏನು ನೋಡುತ್ತೆ ನೋಡಿ. ಕಮ್ ಟು ದ ನೆಕ್ಸ್ಟ್ ನಾವು. ಸೊ ಅದು ಎಲ್ಲಿ ರೀಚ್ ಆಗಿದೆ ಅಂತ ಹೇಳಿದರೆ, ಓ ಗಾಡ್, ಐ ಆಮ್ ನಿಯರ್ ಎ ಮೌಂಟೇನ್. ಸೊ ಆ ಒಂದು ಜರ್ನಿ ಆಫ್ ದಿ ಕ್ಲೌಡ್ ನೋಡ್ರಿ, ಅದು ಎಷ್ಟೆಲ್ಲ ಪ್ಲೇಸಸ್ ವಿಸಿಟ್ ಮಾಡ್ತಿದೆ ಅಲ್ವಾ. ಸೊ ಜರ್ನಿ ಮಾಡ್ತಾ ಅದು ನೆಕ್ಸ್ಟ್ ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ, ಇಟ್ ನಿಯರ್ ದ ಮೌಂಟೇನ್ ಅಂತ ಬಂತದು. ಓಕೆ, ಮೌಂಟೇನ್ ಅಂದರೆ ಗೊತ್ತಾ, ಪರ್ವತಗಳು ಅಲ್ವಾ, ತುಂಬ ಎತ್ತರದಲ್ಲಿ ಇರುತ್ತೆ, ಇಸ್ಂಟ್. ಸೊ ಅದು ಮೌಂಟೇನ್ ಹತ್ರ ಬಂತು. ವಾಟ್ ಆರ್ ಯು ಥಿಂಕಿಂಗ್, ಡು ಯು ವಾಂಟ್ ಟು ನೋ ವಾಟ್ ಎ ಮೌಂಟೇನ್ ಈಸ್? ಕ್ಲೌಡ್ ನಿಮಗೆ ಹೇಳ್ತಾ ಇರೋದು ಮೌಂಟೇನ್ ಅಂದರೆ ಏನು ಗೊತ್ತಾ ಅಂತ ಹೇಳಿ. ದಟ್ ಈಸ್ ವೆರಿ ಹೈ hill. It is more than 1000 meters above the sea level. At some places it is covered with snow. So cloud is telling that, do you know the mountain? Gotta mountain andre enu anta? Yes, mountain, it is also like a hills. Adunu ಸ್ವಲ್ಪ ಬೆಟ್ಟದ ಥರನೇ ಇರುತ್ತೆ, ಬಟ್ ಇದು ಹಿಲ್ಸ್ ಎಷ್ಟು 600 ಮೀಟರ್ಸ್ ಲಾಂಗ್ ಇರುತ್ತೆ ಅಂತ ನಾನು ಹೇಳಿದೆ ಅಲ್ವಾ. But mountains, it is more than 1000 meters. More than 1000 meters. More than ಅಂದರೆ ಏನು? More than 1000 meters ಅಂದರೆ 1000 ಮೀಟರ್ಗಿಂತ ಜಾಸ್ತಿ ಎತ್ತರದಲ್ಲಿ ಇರುತ್ತೆ ಅಂತ ಅರ್ಥ. ಇದು ನೋಡಿ 600 ಮೀಟರ್ಸ್. ಓಕೆ, ಅದು ಮೋರ್ ದೆನ್ 1000 ಮೀಟರ್ಸ್, ಇದಕ್ಕಿಂತ ಡಬಲ್ ಹೈಟಲ್ಲಿ ಇರುತ್ತದು. ಓಕೆ, ಸೊ ಮೋಸ್ಟ್ ಆಫ್ ದಿ ಮೌಂಟೇನ್ಸ್ ಆರ್ ಕವರ್ಡ್ ವಿತ್ ಸ್ನೋ. ಕೆಲವೊಂದು ಮೌಂಟೇನ್ಸ್ಗಳು ಸ್ನೋಯಿಂದ, ಹಿಮದಿಂದ ಕವರ್ಡ್ ಆಗಿರುತ್ತೆ, ಸೇರಿರುತ್ತೆ. ಮೌಂಟೇನ್ಸ್ ಮೇಲೆ ನಾವು ಹಿಮ ನೋಡ್ತೀವಿ. ಇಟ್ ಇಸ್ ಅ ವೆರಿ ಕೋಲ್ಡ್ ಪ್ಲೇಸ್. ಐ ಥಿಂಕ್ ಯು ಹ್ಯಾವ್ ಹರ್ಡ್ ದ ನೇಮ್ ಆಫ್ ಮೌಂಟೇನ್. ನೀವು ಮೌಂಟೇನಿನ ಬಗ್ಗೆ ತಿಳ್ಕೊಂಡಿದ್ದೀರಾ ಅದು ಹೇಗಿರುತ್ತೆ ಅಂತ ಹೇಳಿ. ತುಂಬ ಹೈಟಲ್ಲಿರುತ್ತೆ, ಮೋರ್ ದೆನ್ 1000 ಮೀಟರ್ ಹೈಟಲ್ಲಿರುತ್ತೆ, ಮತ್ತು ಎಲ್ಲ ಮೌಂಟೇನ್ಸ್ಗಳು ಕವರ್ಡ್ ಮೀನ್ಸ್ ಸ್ನೋಯಿಂದ ಕವರ್ಡ್ ಆಗಿರುತ್ತೆ. ಓಕೆ, and next the mountain covered with snow which is famous all over the world is to the north of our country. So mountain is very famous, ತುಂಬ ಫೇಮಸ್ ಆಗಿರೋದು ಪ್ಲೇಸ್ ಮೌಂಟೇನ್ಸ್. ಓಕೆ, ಸೊ ತುಂಬ ಸ್ನೋಯಿಂದ ಕವರ್ಡ್ ಆಗಿರುತ್ತೆ. ಮತ್ತು ನಮ್ಮ ಕಂಟ್ರಿಯಲ್ಲಿ ತುಂಬ ಫೇಮಸ್ ಮೌಂಟೇನ್ಸ್ ಇದ್ದಾವೆ, ತುಂಬ ಬ್ಯೂಟಿಫುಲ್ ಮೌಂಟೇನ್ಸ್ ಇದ್ದಾವೆ. ಹಿಮಾಲಯ ಮೌಂಟೇನ್ಸ್ ಕೇಳಿದ್ದೀರಾ ನೀವು? ಹಿಮಾಲಯ ಮೌಂಟೇನ್ಸ್ ನಾರ್ತ್ ಆಫ್ ಅವರ್ ಕಂಟ್ರಿ, ನಮ್ಮ ಕಂಟ್ರಿದು ನಾರ್ತ್ ಪಾರ್ಟಲ್ಲಿ ಹಿಮಾಲಯ ಮೌಂಟೇನ್ಸ್ಗಳಿದ್ದಾವೆ. ಓಕೆನಾ, ಸೊ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಫ್ರಮ್ ದ ಫಾರ್ ಅವೇ. ಡು ಯು ನೋ ಇಟ್ಸ್ ನೇಮ್ ಹಿಮಾಲಯ ಮೌಂಟೇನ್ಸ್? ಅದು ಯು ಆಲ್ರೆಡಿ ನೋ ಅಬೌಟ್ ಹಿಲ್ಸ್ ಮೌಂಟೇನ್ಸ್. ವಿಲ್ ಯು ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಿಲ್ಸ್ and mountains in the space given? So now you have discussed about hills and mountains. Okay, so hills ಮತ್ತು mountain ನೀವು ಡಿಫ್ರೆನ್ಸ್ ನೋಡಿದಿರಲ್ವಾ? ನಾನು ಈಗ ಎಕ್ಸ್ಪ್ಲೇನ್ ಮಾಡಿದೆ ಹಿಲ್ಸ್ ಹೇಗಿರುತ್ತೆ, ಮೌಂಟೇನ್ಸ್ ಹೇಗಿರುತ್ತೆ ಅಂತ. ಹಿಲ್ಸು 600 ಮೀಟರ್ಸ್ ಲಾಂಗಲ್ಲಿರುತ್ತೆ. ಓಕೆ, ಬಟ್ ಅದೇ ಮೌಂಟೇನ್ಸು ಮೋರ್ ದೆನ್ 1000 ಮೀಟರ್ಸ್ ಅಷ್ಟು
ಎತ್ತರದಲ್ಲಿರುತ್ತೆ ಅಲ್ವಾ. ಸೊ ಏನು ಬಿಗ್ ಡಿಫ್ರೆನ್ಸು, ಇದು ಟ್ರೀಸಿಂದ ಕವರ್ ಆಗಿರುತ್ತೆ, ಇದು ಸ್ನೋಯಿಂದ ಕವರ್ ಆಗಿರುತ್ತೆ ಅಲ್ವಾ. ಅರ್ಥ ಆಗ್ತಿದೆಯಾ? ವಿ ಕ್ಯಾನ್ ಕ್ಲೈಮ್ ದ ಹಿಲ್ಸ್ ವೆರಿ ಈಸಿಲಿ. ಸ್ವಲ್ಪ ನಾವು ಈಸಿಯಾಗಿ ಬೆಟ್ಟವನ್ನು ಹತ್ತಬಹುದು. ಬಟ್ ಮೌಂಟೇನ್ಸನ್ನು ಹತ್ತೋದು ತುಂಬ ಕಷ್ಟ ಅಲ್ವಾ. ಸೊ these are the difference between the mountains and the hills. Okay, so let's see here. They are asking to write hills and mountains. ಈಗ ನಾವು ಒಂದು ಡಿಫ್ರೆನ್ಸನ್ನು ಬರಿಬೇಕು. ಓಕೆ, ಹಿಲ್ಸ್ ಮತ್ತು ಮೌಂಟೇನ್ಸಿನ ಡಿಫ್ರೆನ್ಸ್ ಏನು ಅಂತ. ಹಿಲ್ಸ್ 600 ಮೀಟರ್, ಮೌಂಟೇನ್ಸ್ 1000 ಮೀಟರ್ಕಿಂತ ಜಾಸ್ತಿ ಇರುತ್ತೆ. ಹಿಲ್ಸ್ ಕವರ್ಡ್ ವಿತ್ ಟ್ರೀಸ್, ಓಕೆ, ಆ್ಯಂಡ್ ಸ್ನೋ ಮೌಂಟೇನ್ಸ್ ಕವರ್ಡ್ ವಿತ್ ಸ್ನೋ. ಓಕೆ, hills we can climb this easily. Okay, but mountains it is really difficult to climb. ಹತ್ತೋದು ತುಂಬ ಕಷ್ಟ ಅದು. ಸೊ ಜರ್ನಿ ಎಲ್ಲೆಲ್ಲಿ ಹೋಯ್ತು? ಸೀಶೋರ್ ಹತ್ರ, ಡೆಸರ್ಟ್ ಹತ್ರ, ಪ್ಲೇನ್ಸ್ ಹತ್ರ, ಪ್ಲಾಟ್ಯೂಸ್ ಹತ್ರ, ಹಿಲ್ಸ್ ಹತ್ರ, ವಾಟರ್ಫಾಲ್ ಹತ್ರ, ಆ್ಯಂಡ್ ನೆಕ್ಸ್ಟ್ ಮೌಂಟೇನ್ಸ್ ಹತ್ರ ಹೋಯ್ತು. ಓಕೆ, ಸೊ ಕ್ಲೌಡು ಆ ಜರ್ನಿಯನ್ನು ಅದು ಮಾಡಿದ್ದು. ಓಕೆ, ಕಮ್ ಟು ದ ನೆಕ್ಸ್ಟ್. ನಾವು ಈಗ ಒಂದು ಡಿಫ್ರೆನ್ಸ್ ಬರೆಯೋಣ ನಾವು ಮೌಂಟೇನ್ಸ್ ಮತ್ತು ಹಿಲ್ಸಿಂದು ಮಧ್ಯೆ ಡಿಫ್ರೆನ್ಸು. You know the difference between hills and mountains. ಓಕೆ, ಈಗ ನಾನು ಎಕ್ಸ್ಪ್ಲೇನ್ ಮಾಡಿದೆ ಹಿಲ್ಸ್ ಮತ್ತು ಮೌಂಟೇನ್ಸ್ ಇಂದು ಡಿಫ್ರೆನ್ಸ್ ಏನು ಅಂತ. hills are nearly 600 meters high from the sea level. ಓಕೆ, ಸೊ ಇದು 600 ಮೀಟರ್ಸ್ ಹೈಟಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟು ಇದು ಮೋರ್ ದೆನ್ mountains are more than 1000 meters high from the sea level. Okay, I think you have done this meaning difference. And next cloud is telling again something. Cloud ಮತ್ತೆ ಏನು ಹೇಳ್ತಾ ಇದ್ರು ನೋಡಿ, ಇದು ಜರ್ನಿ ಮಾಡ್ಕೊತ ಮೌಂಟೇನ್ಸ್ ಎಲ್ಲವೂ ಕೂಡ ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಅನ್ನೋದು ಜರ್ನಿ ಮಾಡಿ ನೋಡಿ ನಮಗೂ ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಕ್ಲೌಡ್ ಇಸ್ ಟೆಲಿಂಗ್ ದ್ಯಾಟ್ ಇಟ್ ಇಸ್ ವೆರಿ ಹೆವಿ, ಇಟ್ ಇಸ್ ಗೆಟಿಂಗ್ ವೆರಿ ಕೋಲ್ಡ್ ಆಸ್ ವಿಂಡ್ ರೈಸನ್ ಅಪ್. ಓಕೆ, ಸೊ ಆ ಕ್ಲೌಡ್ ಹೇಳ್ತಾ ಇದೆ ಇಟ್ ಈಸ್ ಗೆಟಿಂಗ್ ವೆರಿ ಕೋಲ್ಡ್ ಆಸ್ ವಿಂಡ್ ರೈಸಿಂಗ್ ಅಪ್. ಸೊ ಈಗ ಅದು ಇನ್ನೂ ಮೇಲೆ ಎತ್ತರದಿಂದ ಅದು ಫ್ಲೋಟ್ ಆಗ್ತಾ ಹೋಗ್ತಾ ಇರೋದು, ತೇಲ್ಕೊಂತ ಇನ್ನೂ ಎತ್ತರಕ್ಕೆ ಹೋಗ್ತಾ ಇದೆ. ದ ವಾಟರ್ ವೆಪರ್ ದಟ್ ಕ್ಯಾರಿ ಆಸ್ ಟರ್ನ್ ಇನ್ ಟು ವಾಟರ್ ಡ್ರಾಪ್ಸ್. ಓ ಐ ಆಮ್ ಫಾಲಿಂಗ್ ನಾವ್ ಆಸ್ ರೈನ್, ರನ್ ಹೋಮ್ ಬಿಫೋರ್ ಗೆಟಿಂಗ್ ವೆಟ್. ಸೊ ಕ್ಲೌಡ್ ಏನು ಹೇಳ್ತಾ ಇದೆ, ನಾನು ಇನ್ನೂ ಜಾಸ್ತಿ ಫ್ಲೋಟ್ ಹಾಕೋಂಥ ಎತ್ತರದಲ್ಲಿ ಹೋಗ್ತಾ ಇದ್ದೀನಿ. ಈಗ ಕ್ಲೌಡಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿದರೆ ಅದ್ರ ಒಳಗಡೆ ವಾಟರ್ ವೆಪರ್ ಆಗಿತ್ತು ಅಲ್ವಾ. ಸೊ ಈಗ ಅದು ವಾಟರ್ ಡ್ರಾಪ್ ಆಗಿ ಆಗ್ತಾ ಇದೆ, ದಟ್ ಮೀನ್ಸ್ ಅದು ಮಳೆ ಆಗ್ತಾ ಇದೆ. ಆ ಕ್ಲೌಡ್ ಈಗ ಡ್ರಾಪ್ಸ್ ಆಗಿಬಿಟ್ಟು ಮಳೆಯಾಗಿ ಕೆಳಗಡೆ ಬೀಳ್ತಾ ಇದೆ ಅಂತ ಹೇಳಿ ಅದು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಐ ಥಿಂಕ್ ಯು ಕಮ್ ಟು ನೋ ಅಬೌಟ್ ಜರ್ನಿ ಆಫ್ ದಿ ಕ್ಲೌಡ್. ಐ ಥಿಂಕ್ ಯು ಅಂಡರ್ಸ್ಟುಡ್ ದ ಪ್ಲೇಸಸ್ ವೇರ್ ದ ಕ್ಲೌಡ್ ವಿಸಿಟೆಡ್. ಓಕೆ, ತುಂಬ ಇನ್ಫಾರ್ಮೇಷನ್ ಈ ಒಂದು ಲೆಸನಲ್ಲಿ ಸಿಕ್ಕಿದೆ. ಐ ಥಿಂಕ್ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಐ ವಿಲ್ ಕಂಟಿನ್ಯೂ ದಿಸ್ ಯೂನಿಟ್ ಇನ್ ದ next period. Until, thank you for the class. See you in the next period. Thank you.